ದುಡ್ಡಿನ ಆಕರ್ಷಣೆ ಒಂದೊಂದೆರಡು ಆರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದರೆ, ನಾವು ಬೇಡ ಅಂದರೂ ದುಡ್ಡು ನಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಯಾವಾಗೂ ದುಡ್ಡು ನಮ್ಮ ಹತ್ರ ನಿಲ್ಲಬೇಕು, ನಾವು ಸಂಪಾದನೆ ಮಾಡಿರೋ ದುಡ್ಡು ನಮ್ಮ ಹತ್ರ ನಿಲ್ಲಬೇಕು, ಹಾಗೆ ದುಡ್ಡು ನಮ್ಮ ಹತ್ರ ಬರ್ತಾ ಇರಬೇಕು ಅಂತ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟೆಕ್ನಿಕ್ ಮಾಡೋದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ತೀನಿ. ಯಾವಾಗ ಮಾಡಬೇಕು, ಎಷ್ಟು ದಿನಕ್ಕೊಂದು ಸರಿ ಚೇಂಜ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾಯಿರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ಈ ಟೆಕ್ನಿಕ್ ಮಾಡೋದಕ್ಕೆ ಏನೇನು ಬೇಕು ಅಂತ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಗೆ ಈ ಟೆಕ್ನಿಕ್ ಮಾಡೋದಕ್ಕೆ ಗಾಜಿನದೊಂದು ಬೌಲ್ ಬೇಕು. ಎಲ್ಲರ ಮನೇಲೂ ಇರುತ್ತೆ ಈ ಥರ ಗಾಜಿನದೇ ಬೇಕು. ಗಾಜಿನ ಬೌಲ್ ಬೇಕು. ಹಾಗೆ ಪಲಾವ್ ಎಲೆ ಒಂದು ತೊಗೊಳ್ಳಿ, ಕಾಯಿನ್ ತೊಗೊಳ್ಳಿ. ಕಾಯಿನ್ ನಾನು 2 ಕಾಯಿನ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ 9 ರೂಪಾಯಿ ಅಂದರೆ 11 ರೂಪಾಯಿನ ಕಾಯಿನ್ 9 ಆದರೂ ಇಡ್ಬೋದು, 8 ಆದರೂ ಇಡಿ. ನನ್ನ ಹತ್ರ 2 ಕಾಯಿನ್ ಇತ್ತು, ಅದಕ್ಕೆ ನಾನು 2 ಕಾಯಿನನ್ನು ತೊಗೊಂಡಿದ್ದೀನಿ. ಪಲಾವ್ ಎಲೆ, ಆಮೇಲೆ ಚಕ್ಕೆ, ಆಮೇಲೆ 6 ಏಲಕ್ಕಿ ಲವಂಗ ತೊಗೊಂಡಿದ್ದೀನಿ. 6 ಲವಂಗ, ಒಂದು ಮರಾಠಿ ಮೊಗ್ಗನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಒಂದು ಬೌಲ್ ಅಕ್ಕಿ ಬೇಕಾಗುತ್ತೆ ಈ ಟೆಕ್ನಿಕ್ ಮಾಡೋದಕ್ಕೆ. ಈ ಟೆಕ್ನಿಕ್ಕು ನೀವು ಶುಕ್ರವಾರದಲ್ಲೂ ಮಾಡಬೇಕಾಗುತ್ತೆ. ಯಾಕೆಂದರೆ ಲಕ್ಷ್ಮೀ ದೇವಿ ದಿನ ಶುಕ್ರವಾರ ಅಲ್ವಾ, ಹಾಗಾಗಿ ಶುಕ್ರವಾರ ಈ ಟೆಕ್ನಿಕನ್ನು ಮಾಡಬೇಕು. ಈ ಟೆಕ್ನಿಕ್ ಮಾಡಬೇಕಾದ್ರೆ ಈ ಬೌಲ್ಗೆ ನಾವು ಅಕ್ಕಿಯನ್ನು ಹಾಕ್ಕೊಳ್ಳೋಣ. ಈ ಬೌಲ್ಗೆ ನಾನು ಅಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಈ ಅಕ್ಕಿಯನ್ನು ಹಟ್ಕೊಂಡಿದ್ದಾದಮೇಲೆ ನಾವು ಇಂಟೆನ್ಷನ್ನ ಸೆಟ್ ಮಾಡಬೇಕಾಗುತ್ತೆ. ನಮಗೆ ನನ್ನ ವಿಡಿಯೋಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಚಕ್ಕೆ ಟೆಕ್ನಿಕ್ ದುಡ್ಡಿಗೆ ಹೇಗೆ ಮಾಡಬೇಕು, ಪಲಾವ್ ಎಲೆ ಟೆಕ್ನಿಕ್ ಹೇಗೆ ಮಾಡಬೇಕು ಅಂತ ತಿಳಿಸಿದ್ದೀನಿ ಆಲ್ರೆಡಿ ನಾನು. ಸೊ ಇವೆಲ್ಲನೂ ನಮ್ಮ ಮನೇಲಿರೋಂಥ ಐಟಮೇ, ಹಾಗಾಗಿ 1 ರೂಪಾಯಿ ಕೂಡ ನಮಗೆ ಖರ್ಚಿಲ್ಲ. ಎಲ್ಲ ಮನೇಲಿರೋಂಥ ವಸ್ತುಗಳಿಂದನೇ ನಾವು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಹಾಗಾಗಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಟೆಕ್ನಿಕನ್ನು ಮಾಡ್ತಾಯಿದ್ದೀನಿ. ನೋಡಿ, ಮಾಡಬೇಕಾದ್ರೆ ಇಂಟೆನ್ಷನ್ನ ನಾವು ಸೆಟ್ ಮಾಡಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕೂಡ. ದುಡ್ಡು ಸದಾಕಾಲ ನನ್ನ ಹತ್ರ ನೆಲೆಸಿರುತ್ತೆ. ದುಡ್ಡು ಸದಾಕಾಲ ನನ್ನ ಹತ್ರ ನೆಲೆಸಿರುತ್ತೆ. ದುಡ್ಡು ಸದಾಕಾಲ ನನ್ನ ಜೊತೆಯಲ್ಲೇ ಇರುತ್ತೆ. ದುಡ್ಡು ಸದಾಕಾಲ ನನ್ನ ಜೊತೆ ಪ್ರತಿ ಸರಿ ಇರುತ್ತೆ. ಈ ಕಾಯಿನನ್ನು ಕೂಡ ಸೆಟ್ ಮಾಡಿ ಇಡಿ, ಈ ರೀತಿ ಇಡಿ. ನಾವು ಲವಂಗ ತೊಗೊಳ್ಬೇಕಾದ್ರೆ ಹೂವು ಇರೋಂಥನ್ನೇ ಲವಂಗನೇ ತೊಗೊಳ್ಳಿ. ಹೂವು ಇಲ್ದಿರೋಂಥ ಲವಂಗನ ತೊಗೊಂಬಿಡಿ. ಈ ಥರ ನೀವು ಜೋಡಿಸಿಟ್ಟು ಈ ರೀತಿ ಹಿಡ್ಕೊಂಡು ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ 9 ಸರಿ ಹೇಳ್ಕೊಳ್ಳಿ. ಹೇಳ್ಕೊಂಡಿದ್ದಾದಮೇಲೆ ಇದಕ್ಕೆ ಇಂಟೆನ್ಷನ್ನ ನೀವು ಸೆಟ್ ಮಾಡಬೇಕಾಗುತ್ತೆ. ಪ್ರತಿ ದಿನ ನನ್ನ ಹತ್ರ ದುಡ್ಡು ಸದಾ ಕಾಲ ನಿಂತಿರೋದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಗಳಂತ ಹೇಳ್ತಾ, ಇದನ್ನು ನಾವು ಲಕ್ಷ್ಮೀ ದೇವಿ, ನಿಮ್ಮ ಮನೆ ದೇವ್ರ ಮನೆ ಇರುತ್ತಲ್ಲ, ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಮುಂದೆ ಇದನ್ನು ಇಟ್ಟು ಇದನ್ನು ತಿಂಗಳಿಗೊಂದು ಸರಿ ಚೇಂಜ್ ಮಾಡಿ ಇದನ್ನು ಪಲಾವ್ಗೆ ಬಳಸ್ಕೊಳ್ಳಿ. ಯಾಕೆಂದರೆ ಎಲ್ಲ ಪಲಾವ್ ಐಟಮೇ ಆಗಿರೋದ್ರಿಂದ ಪಲಾವನ್ನು ಮಾಡ್ಕೊಳ್ಳಿ. ಈ ಕಾಯಿನನ್ನು ಎತ್ತಿಟ್ಕೊಳ್ಳಿ, ನೀವು ನಿಮ್ಮ ಬೀರುವಲ್ಲಿ ಎತ್ತಿಟ್ಕೊಳ್ಳಿ. ಮತ್ತು ಹೊಸ ಕಾಯಿನನ್ನು ಮತ್ತೆ ನೀವು ಇಡಬೇಕಾಗುತ್ತೆ. ಹೊಸ ಕಾಯಿನ ತಿಂಗಳಿಗೊಂದು ಸರಿ ಇದನ್ನು ಈ ಟೆಕ್ನಿಕನ್ನು ಮಾಡುವಾಗ ಶುಕ್ರವಾರದಲ್ಲೇ ಈ ಟೆಕ್ನಿಕನ್ನು ಮಾಡಬೇಕಾಗುತ್ತೆ. ತಿಂಗಳಿಗೊಂದು ಸರಿ ಚೇಂಜ್ ಮಾಡಿ. ನೀವು ನಾನ್ ವೆಜ್
ಚಿಕನ್ ಮಟನ್ ತಿಂದಾಗೆಲ್ಲ ಮಾಡಬೇಡಿ. ಮತ್ತು ಸ್ನಾನ ಮಾಡಿದರೆ ಅಂದರೆ ಪೀರಿಯಡ್ಸ್ ಆಗಿದ್ದರೂ ಕೂಡ ಈ ಟೆಕ್ನಿಕನ್ನು ಮಾಡಬೇಡಿ. ಇನ್ನು ಬೇಕಿದ್ದು ಯಾವ ಟೈಮಲ್ಲಾದರೂ ಮಾಡಿ, ಶುಕ್ರವಾರ ಹೊತ್ತು ಮಾಡಿ ಈ ಟೆಕ್ನಿಕನ್ನು. ನಾನು ಹೇಳ್ದಂಗೆ ತಿಂಗಳಿಗೊಂದ್ಸರಿ ಚೇಂಜ್ ಮಾಡಿ, ತಿಂಗಳವರೆಗೂ ಲಕ್ಷ್ಮೀ ದೇವಿ ಹತ್ರ ಫೋಟೋದ ಹತ್ರನೇ ಇಟ್ಬಿಡಿ. ಆದರೆ ಉತ್ತರ ಕಡೆನೇ ಇಡಿ. ಉತ್ತರ ಕಡೆ ಹೋಗಿ ದೇವ್ರ ಮನೆಯಲ್ಲಿ ಇಟ್ಬಿಡಿ. ನಾನು ಕೂಡ ಈಗ ಇದನ್ನು ದೇವ್ರ ಮನೆಯಲ್ಲಿ ಇಟ್ಟಿರ್ತೀನಿ. ಇದು ನೋಡಿದಾಗೆಲ್ಲ ನಿಮಗೆ ಜ್ಞಾಪಕ ಬರುತ್ತೆ, ನಾನಿದು ದುಡ್ಡಿಗಾಗಿ ಮಾಡಿದೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ನಿಮ್ಮ ಹತ್ರ ಸದಾಕಾಲ ದುಡ್ಡು ನಿಲ್ಲುತ್ತೆ, ಹಾಗೆ ದುಡ್ಡು ಕೂಡ ಬರ್ತಾ ಇರುತ್ತೆ. ಇದನ್ನು ಮನೆಯಲ್ಲಿ ಕೂಡ ಮಾಡ್ಕೊಬೋದು, ಮನೆ ಅಥವಾ ಅಂಗಡಿಗಳಲ್ಲಿ ಕೂಡ ಮಾಡ್ಬೋದು. ಈ ಟೆಕ್ನಿಕನ್ನು ಅಂಗಡಿ ವ್ಯಾಪಾರ ಆಗೋ ಸ್ಥಳದಲ್ಲಿ ಮಾಡಿ ಗಲ್ಲದಲ್ಲಿ ಇಟ್ಕೊಳ್ಳಿ. ನೀವು ಈ ಟೆಕ್ನಿಕನ್ನು ಮಾಡಿಬಿಟ್ಟು ತುಂಬಾ ದುಡ್ಡು ನಿಮ್ಮ ಹತ್ರ, ನೀವು ಬೇಡ ಅಂದರೂ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾನೆ ಇರುತ್ತೆ. ಒಂದು ಸಾರಿ ನಂಬಿಕೆ ಇಟ್ಟು ಈ ಟೆಕ್ನಿಕನ್ನು ಮಾಡಿದಾದಮೇಲೆ ರಿಸಲ್ಟ್ ಏನು ಬಂತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಯಾಕೆ ಅಂದರೆ ಇನ್ನಂಥ ಎಷ್ಟೋ ವಿಡಿಯೋಗಳು ನಾನು ಮಾಡೋದಕ್ಕೆ ನನಗೊಂಥರ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಹಾಗೆ ಆ ಕಮೆಂಟ್ ಓದೋ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹ ಆದಂಗೆ ಆಗುತ್ತೆ. ನಂಬಿ ಈ ಥರ ಒಂದು ಟೆಕ್ನಿಕನ್ನು ಅವರು ಕೂಡ ಮಾಡ್ತಾರೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇದನ್ನು ನೀವು ಮಾಡಿದ್ಮೇಲೆ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ, ಒಂದೇ ತಾನೇ ಮಾಡ್ತೀರಾ, ಮಾಡಿಬಿಟ್ಟು ತಿಂಗಳಾದ್ಮೇಲೆ ಚೇಂಜ್ ಮಾಡ್ತೀರಲ್ಲ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತಿಂಗಳಿಗೆ ಯಾವ ರೀತಿ ನಿಮಗೆ ದುಡ್ಡು ಅಟ್ರ್ಯಾಕ್ಟ್ ಆಯಿತು, ದುಡ್ಡು ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ. ಗೊತ್ತಾದಾಗ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಆದರೆ ನಮಗೆ ಅವಶ್ಯಕತೆ ಇದ್ದಷ್ಟು ದುಡ್ಡು ಬರುತ್ತಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಈ ಟೆಕ್ನಿಕ್ ಮಾಡಿದ್ಮೇಲೆ ನಿಮಗೆ 10 ರೂಪಾಯಿ ಬಂದರು, 1000 ರೂಪಾಯಿ ಬಂದರು, ಅದು ಈ ಒಂದು ಟೆಕ್ನಿಕ್ ಮಾಡಿದ್ರಿಂದನೇ ಬಂತು ಅಂತ ನೀವು ನಂಬಿಕೆ ಇಡಿ. ಯಾಕೆ ಅಂದರೆ ಈ 10 ರೂಪಾಯಿ ಬಂತ, ಈ ಟೆಕ್ನಿಕ್ ಮಾಡಿದ್ದಕ್ಕೆ ಈ 100 ರೂಪಾಯಿ ಬಂತು. ಪ್ರತಿ ಒಂದೊಂದು ಸರಿ ಆ 1 ರೂಪಾಯಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿ, ನೀವು ಟೆಕ್ನಿಕ್ ಮಾಡಿದಾಗ ನಿಮಗೆ ಯಾರಾದರೂ ಕೊಡೋರಿದ್ದು ಕೊಡದೇ ಇದ್ದರೂ ಕೂಡ ಕೊಟ್ಟರು ಕೂಡ ಅದೊಂದು ಟೆಕ್ನಿಕ್ ನೀವು ಮಾಡಿದ್ದ ಅಟ್ರ್ಯಾಕ್ಟ್ ಮಾಡಿ ಆ ದುಡ್ಡನ್ನು ಸೆಳೆದಿರುತ್ತೆ. ನೀವು ಪ್ರತಿಯೊಂದಕ್ಕೂ ನಂಬಿಕೆ ಇಟ್ಟು ಪ್ರತಿಯೊಂದನ್ನು ಈ ಟೆಕ್ನಿಕ್ನ ನೀವು ಮಾಡಿ 100% ರಿಸಲ್ಟ್ ಬರುತ್ತೆ. ನಾನು ಏನೇ ಒಂದು ಟೆಕ್ನಿಕ್ ಮಾಡಿದ್ರು ನಾನು ಮಾಡಿ ಅದರ ರಿಸಲ್ಟ್ ಬಂದಮೇಲೆ ನಾನು ನಿಮಗೆ ಪ್ರತಿ ಸರಿ ಕೂಡ ಮಾಡೋದು, ಹೇಳ್ಕೊಡೋದು ಕೂಡ. ನಾನು ವಿಡಿಯೋ ಹಾಕೋದು ಕೂಡ ನಿಮ್ಗೆ ಗೊತ್ತು, ನಾನು ಒಂದು ವಾರಕ್ಕೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡೋದು. ಯಾಕೆ ಅಂದರೆ ನಾನು ಪ್ರಯೋಗ ಮಾಡ್ತೀನಿ. ಫಸ್ಟ್ ನನ್ನ ಮನೆಯಲ್ಲಿ ನಾನು ಮಾಡುವಂಥ ಟೆಕ್ನಿಕ್ ಪ್ರತಿಯೊಂದನ್ನು ನನ್ನಲ್ಲಿ ನಾನು ಪ್ರಯೋಗ ಮಾಡಿ ಆ ರಿಸಲ್ಟ್ ಬಂದಮೇಲೆ ನಿಮಗೆ ತಿಳಿಸ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ನಂಬಿಕೆಯಿಂದ ಈ ಟೆಕ್ನಿಕನ್ನು ಮಾಡಿ ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದಾಗ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಪೋರ್ಟ್ ಮಾಡ್ತಾ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.